ನೋಡಿ, ತಮ್ಮ ಸ್ವಂತ ಹಣದಲ್ಲಿ ರಸ್ತೆ ಗುಂಡಿ ಬಿದ್ದಿದೆ, ಆ ಗುಂಡಿಯನ್ನ ಮುಚ್ಚಿಸಿದ್ದಾರೆ, ದುರಸ್ತಿ ಮಾಡಿದ್ದಾರೆ, ರಸ್ತೆ ದುರಸ್ತಿ ಮಾಡಿದ್ದಾರೆ ವಿನೋದ್ ರಾಜ್. ತಮ್ಮ ಸ್ವಂತ ಹಣದಲ್ಲಿ ರಸ್ತೆ ಗುಂಡಿಯನ್ನ ಮುಚ್ಚಿಸಿದ್ದಾರೆ ವಿನೋದ್ ರಾಜ್. ಸಮಾಜಮುಖಿ ಕೆಲಸದಲ್ಲಿ ನಟ ವಿನೋದ್ ರಾಜ್ ಬ್ಯುಸಿಯಾಗಿದ್ದಾರೆ. ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ರಸ್ತೆ ಗುಂಡಿಮಯವಾಗಿತ್ತು, ಆ ಗುಂಡಿಯನ್ನ ಮುಚ್ಚಿಸಿದ್ದಾರೆ. ಗುಂಡಿ ಮುಕ್ತ ರಸ್ತೆ ಮಾಡಿದ್ದಾರೆ. ತಾವೇ ಮುಂದೆ ನಿಂತು ರಸ್ತೆಯನ್ನ ಸರಿಪಡಿಸಿದ್ದಾರೆ ವಿನೋದ್ ರಾಜ್. ಗುಂಡಿ ಮುಕ್ತ ರಸ್ತೆ ಮಾಡಿದ್ದಾರೆ. ನೆಲಮಂಗಲದಿಂದ ದೊಡ್ಡಬಳ್ಳಾಪುರದವರೆಗೂ ಕೂಡ ತಮ್ಮ ಸ್ವಂತ ಹಣದಲ್ಲಿ ರಸ್ತೆಯನ್ನ ದುರಸ್ತಿ ಮಾಡಿದ್ದಾರೆ. ಗುಂಡಿ ರಸ್ತೆಯನ್ನ ಗುಂಡಿ ಮುಚ್ಚುವ ಮೂಲಕ ಗುಂಡಿ ಮುಕ್ತ ರಸ್ತೆಯನ್ನಾಗಿ ಮಾಡಿದ್ದಾರೆ. ಹಲವಾರು ಅಪಘಾತಗಳು, ಅನಾಹುತಗಳು, ದುರ್ಘಟನೆಗಳೆಲ್ಲವೂ ಕೂಡ ಈ ಗುಂಡಿ ಹೊಂದಿದ ರಸ್ತೆಯಿಂದಾಗಿ ಆಗ್ತಾ ಇತ್ತು. ಹಾಗಾಗಿ ವಿನೋದ್ ರಾಜ್ ಇದೆಲ್ಲವನ್ನು ಕೂಡ ಗಮನಿಸಿದ್ದಾರೆ. ಹಾಗಾಗಿ ತಾವೇ ತಮ್ಮ ಸ್ವಂತ ಹಣದಲ್ಲಿ ರಸ್ತೆ ದುರಸ್ತಿ ಮಾಡಿದ್ದಾರೆ, ಗುಂಡಿ ಮುಚ್ಚಿಸಿದ್ದಾರೆ. ತಾವೇ ಮುಂದೆ ನಿಂತು ಕೆಲಸ ಮಾಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. A7 ಆರೋಪಿ ಅನುಕುಮಾರ್ ತಾವು ಸಲ್ಲಿಸಿದ ಜಾಮೀನು ಅರ್ಜಿಯನ್ನ ಈಗ ವಾಪಸ್ ಪಡೆದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 7ನೇ ಆರೋಪಿ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ಅನುಕುಮಾರ್. ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದ A7 ಅನುಕುಮಾರ್ ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಸಲ್ಲಿಕೆಗೆ ಪ್ಲಾನ್ ಮಾಡಿದ್ದಾರೆ ಅನುಕುಮಾರ್ ಪರವಾದ ವಕೀಲರು. ಹೀಗಾಗಿ ಹಳೆ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ಅನುಕುಮಾರ್. ಇವತ್ತು ನಡೆಯಬೇಕಿದ್ದ ಅನುಕುಮಾರ್ ಅರ್ಜಿ ವಿಚಾರಣೆ, ಜಾಮೀನು ಅರ್ಜಿಯ ವಿಚಾರಣೆ ವಾಪಸ್ ಪಡೆದಿದ್ದಾರೆ ಅನುಕುಮಾರ್. ಮತ್ತೊಮ್ಮೆ ಹೊಸದಾಗಿ ಜಾಮೀನು ಅರ್ಜಿಯನ್ನ ಸಲ್ಲಿಸುವುದಕ್ಕೆ ತೀರ್ಮಾನ ಮಾಡ್ದಂಗಿದೆ. ಹಾಗಾಗಿ ಈಗ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಎಲ್ಲವೂ ಅಂದುಕೊಂಡಂತಾಗಿದ್ರೆ ಇವತ್ತು ಅನುಕುಮಾರ್ ಜಾಮೀನು ಅರ್ಜಿಯ ವಿಚಾರಣೆ ನಡಿಬೇಕಾಗಿತ್ತು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಅನುಕುಮಾರ್ A7 ಆರೋಪಿ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದಿದ್ಯಾಕೆ? ರಂಜಿತ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A7 ಆರೋಪಿ ಒಂದು ಏನು ಸೆಷನ್ಸ್ ನ್ಯಾಯಾಲಯದಲ್ಲಿ ಅವರ ಜಾಮೀನು ಅರ್ಜಿಯನ್ನ ವಜಾಗೊಳಿಸಲಾಗಿತ್ತು. ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಏಕಸದಸ್ಯ ಪೀಠಕ್ಕೆ ಒಂದು ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು. ಆದ್ರೆ ಈಗ ಏನು ಮೊನ್ನೆ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟ್ ಆಧಾರದಲ್ಲಿ ಒಂದು ಜಾಮೀನು ಅರ್ಜಿ ಅನ್ನ ಸಲ್ಲಿಸೋದಕ್ಕೋಸ್ಕರ ಏನು ವಿತೌಟ್ ಚಾರ್ಜ್ ಶೀಟ್ ಅವರೊಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಜಾಮೀನು ಕೋರಿ. ಅದನ್ನ ಹಿಂಪಡೆದಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಪ್ರಕರಣದಲ್ಲಿ ಮೊದಲ ಬಾರಿಗೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದೆ ಈ ಒಂದು A7 ಅನುಕುಮಾರ್. ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇರಬೇಕಾದ್ರೆ ಅವರ ಪರ ವಕೀಲರು ಒಂದಷ್ಟು ವಿಚಾರಗಳನ್ನ ನ್ಯಾಯಾಲಯದ ಮುಂದಿಟ್ಟಿದ್ರು. ಕೇವಲ ಈ ಆರೋಪಿಗಳ ಜೊತೆ ಈ ವ್ಯಕ್ತಿ ಇದ್ದ ಅಷ್ಟೇ, ಆದ್ರೆ ಪ್ರಕರಣಕ್ಕೂ ಈತನಿಗೂ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ ಅನ್ನೋದು, ಜೊತೆಗೆ ಒಂದಷ್ಟು ವಿಚಾರಗಳನ್ನ ನ್ಯಾಯಾಧೀಶರ ಮುಂದೆ ಇಟ್ಟಿದ್ರು. ಅದಕ್ಕೆ ಪ್ರಾಸಿಕ್ಯೂಷನ್ ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿ ಏನು ಒಂದಷ್ಟು CCTVಗಳಲ್ಲಿ ಈತ ಸೆರೆಯಾಗಿದ್ದ, ಕೊಲೆ ಮತ್ತೆ ಕಿಡ್ನಾಪ್ ಮತ್ತೆ ಸಾಕ್ಷ್ಯನಾಶ, ಈ 3 ವಿಚಾರಗಳಲ್ಲೂ ಈತನ ಸಹಭಾಗಿತ್ವ ಇತ್ತು ಅಂತೇಳಿ ಪ್ರಾಸಿಕ್ಯೂಷನ್ ವಾದ ಮಾಡಿತ್ತು. ಈ ನಿಟ್ಟಿನಲ್ಲಿ ಚಾರ್ಜ್ ಶೀಟ್ ಈಗಷ್ಟೇ ಇವತ್ತು ಲಭ್ಯ ಆಗೋ ಸಾಧ್ಯತೆ ಇದ್ದು ಆರೋಪಿಗಳಿಗೆ ತಮ್ಮ ಜಾಮೀನು ಅರ್ಜಿಯನ್ನ ಸಲ್ಲಿಸೋಕ್ಕೋಸ್ಕರ ಅವರು ಹಿಂದೆ ಏನು ಚಾರ್ಜ್ ಶೀಟ್ ಸಲ್ಲಿಕೆಗೂ ಮೊದಲು ಸಲ್ಲಿಸಿದಂತ ಜಾಮೀನು ಅರ್ಜಿ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ, ನಾನು ರಂಜಿತ್ ಶಿರಿಯಾರ್. ಕಾಂಗ್ರೆಸ್ ಪಾಳೆಯದಲ್ಲಿ CM ಕುರ್ಚಿಗೆ ದಿನಕ್ಕೊಬ್ರು ಟವಲ್ ಹಾಕ್ತಾ ಇದ್ದಾರೆ. ಶರಣ ಬಸಪ್ಪ ದರ್ಶನಾಪುರ ಅವರು CM ಕುರ್ಚಿ ರೇಸ್ನಲ್ಲಿ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಮಾನ್ಯ ಸಚಿವರು ಹೈಕಮಾಂಡ್ ಹೇಳಿದ್ರೆ ನಾನು ಕೂಡ CM ಆಗುತ್ತೇನೆ. ಸಚಿವ ಶರಣ ಬಸಪ್ಪ ದರ್ಶನಾಪುರ CM ಕನಸು ಕಂಡಿದ್ದಾರೆ. ಅದನ್ನ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ನೀನು CM ಆಗಪ್ಪ ಅಂತೇಳಿ ಹೇಳಿದ್ರೆ ನಾನು ಆಗ್ತೀನಿ. ಯಾದಗಿರಿಯಲ್ಲಿ ಸಚಿವ ಶರಣ ಬಸಪ್ಪ ದರ್ಶನಾಪುರ ಅವರು CM ಕನಸಿನ ಬಗ್ಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. 36 ಮಂದಿ ಮಂತ್ರಿಗಳಾಗತಕ್ಕಂಥ ಯೋಗ್ಯತೆ ಇದ್ದವರು ಇದ್ದರು. ಆದ್ರೆ ಅಲ್ಲಿ ಅನಿವಾರ್ಯತೆ ಇರೋದು 33 ಮಂದಿಗೆ ಮಾಡ್ಬೇಕು ಮುಖ್ಯಮಂತ್ರಿ ಅಂತ. ಅದರ ಅರ್ಥ ಉಳಿದವ್ರು ಏನು ಯಾರು ಎಲ್ಲರೂ ಉಪಯೋಗಿಲ್ಲ ಅಂತಾರೆ. ಈಗ ಮುಖ್ಯಮಂತ್ರಿ ಆಗಾರ ಒಂದೇ 150 ಮಂದಿ ಇದ್ದಿರ್ಬೋದು, ಒಬ್ರು ಆಗ್ತಾರೆ. ಖಾಲಿನೇ ಇಲ್ಲ. ಖಾಲಿ ಇದ್ದಾಗ ಮಾತಾಡಮ್ಮ ಯಾವಾಗ
ಹೈಕಮಾಂಡ್ ಆಗಂತಂದ್ರೆ ಆಯ್ತು ನನಗೇನು ಸಿಎಂ ಆಗ್ತಿರಲ್ಲ ಸರ್ ಹೈಕಮಾಂಡ್ ಬಯಸಿದ್ರೆ ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಅವರೆಲ್ಲ ಕರೆದು ಆಗಪ್ಪ ಅಂದ್ರೆ ಯಾರು ಒಳ್ಳೆ 136 ಮಂದಿ ತಯಾರಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.